ಈಗ ಬೆಂಗಳೂರಿನ ಇತರೆ ಸುದ್ದಿಗಳನ್ನು ಫಟಾಫಟ್ ಅಂತ ನೋಡೋಣ ಜಸ್ಟ್ 5 ನಲ್ಲಿ. ಪ್ರತಿಭಟನೆ ನಡೆಯುವ ಪ್ರಮುಖ ಜಾಗ ಫ್ರೀಡಂ ಪಾರ್ಕ್ನಲ್ಲಿ ಅವ್ಯವಸ್ಥೆಗಳ ಆಗರವೇ ಇದೆ. ಕುಡಿಯುವ ನೀರು, ಶೌಚಾಲಯ, ವಿದ್ಯುತ್ ದೀಪಗಳ ಸೌಲಭ್ಯವಿಲ್ಲದೆ ಸೊರಗುತ್ತಿದೆ. ಫುಟ್ಪಾತ್ಗಳನ್ನು ಅಗೆದು ಕಾಟಾಚಾರಕ್ಕೆ ಮುಚ್ಚಿ ಹೋಗಲಾಗಿದೆ. ಇತ್ತೀಚೆಗೆ ಬೆಂಗಳೂರು ಕೇಂದ್ರ ನಗರ ಪಾಲಿಕೆ ಆಯುಕ್ತ ರಾಜೇಂದ್ರ ಚೋಳನ್ ಭೇಟಿ ನೀಡಿದ್ರು. ಫ್ರೀಡಂ ಪಾರ್ಕ್ನ ಅಧ್ವಾನಗಳನ್ನು ಸರಿಪಡಿಸಲು ಸೂಚಿಸಿದ್ದಾರೆ. ಮಲ್ಟಿ ಲೆವೆಲ್ ಸ್ಮಾರ್ಟ್ ಪಾರ್ಕಿಂಗ್ ಕಾಂಪ್ಲೆಕ್ಸ್ಗೆ ನಿರೀಕ್ಷಿತ ಸ್ಪಂದನೆ ಸಿಕ್ಕಿಲ್ಲ. ಪಾರ್ಕಿಂಗ್ ಕಾಂಪ್ಲೆಕ್ಸ್ ಮೇಲಿನ ಸ್ಥಳದಲ್ಲಿ ಮಳಿಗೆ ನಿರ್ಮಿಸಲು ನಿರ್ಧರಿಸಲಾಗಿದೆ. ಕಳೆದ 13 ವರ್ಷದಲ್ಲಿ ಅಭಿವೃದ್ಧಿ ಹೆಸರಿನಲ್ಲಿ ನಾನಾ ಥರದ ಲೂಟಿ ಮಾಡ್ತಾರೆ ಹೊರತು ಯಾವುದೇ ಕೆಲಸ ಮಾಡ್ತಿಲ್ಲ. ಹೋರಾಟಗಾರರ ಕರ್ಮಭೂಮಿ ಅಂತ ಏನಾದರೂ ಬೆಂಗಳೂರಲ್ಲಿ ಕರ್ನಾಟಕದಲ್ಲಿ ಏನಾದರೂ ಪ್ರತಿಭಟನೆ ಮಾಡಬೇಕು ಅಂತ ಇರೋ ಜಾಗ ಓನ್ಲಿ ಫ್ರೀಡಂ ಪಾರ್ಕು. ಅದು ಬಿಟ್ಟರೆ ಇನ್ನೆಲ್ಲೂ ಇಲ್ಲ. ಏನಾರು ತಮ್ಮ ಬೇಡಿಕೆಗಳನ್ನ ಈಡೇರಿಸ್ಕೋಬೇಕು ಅಂತ ಸರ್ಕಾರಕ್ಕೆ ಮನವಿ ಕೊಡಬೇಕು, ಸರ್ಕಾರದ ಗಮನಕ್ಕೆ ತರಬೇಕು ಅಂದರೆ ಫ್ರೀಡಂ ಪಾರ್ಕಿಗೆ ಬರಬೇಕು. ಇಲ್ಲಿ ಮೂಲಭೂತ ಸೌಕರ್ಯ ಕರೆಂಟ್ ಇಲ್ಲ, ತಾವೆಲ್ಲ ನೋಡ್ಬೋದು, ನೀರಿಲ್ಲ, ಟಾಯ್ಲೆಟ್ಸು 10-15 ಸಾವಿರ ಜನಕ್ಕೆ ಅನುಮತಿ ಕೊಡ್ತಾರೆ. 3,000-2,000 ಜನ ಹೆಣ್ಮಕ್ಳುಗಳು ಬರ್ತಾರೆ. ಅವ್ರಿಗೂ ಒಂದು ಕನಿಷ್ಠ ಶೌಚಾಲಯ ಕೂಡ ಇಲ್ಲ.